ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ ನಿಮ್ಮನೆಯ ಉಂಡಾಡಿ ಗುಂಡನ ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು 2006, ನನಗೆ ಬಹುಶಃ 18 ವರ್ಷ ಇರ್ಬೋದು, ಆತನಿಗೆ 16 ವರ್ಷ ಇರ್ಬೋದು. ಅವತ್ತಿಂದ ಒಬ್ಬ ಗೆಳೆಯ ಅದ್ಭುತವಾದಂಥ ಯಾವುದೇ ರೀತಿ ಸೋಡಾ, ಅಜಿನೋಮೋಟೋ, ಟೊಮೆಟೊ ಸಾಸು, ವಿನಿಗರು ಯಾವುದನ್ನು ಉಪಯೋಗಿಸದೆ ಮಾಡೋವಂಥ ಅದ್ಭುತವಾದಂಥ ಎಗ್ ರೈಸು, ಎಗ್ ಬುರ್ಜಿ ಜೊತೆಗೆ ವಿಶೇಷವಾಗಿ ಅವ್ರು ಕೊಡೋವಂಥ ಹಾಫ್ ಬಾಯ್ಲ್ ಡಬಲ್ ರೋಸ್ಟ್. ಎಲ್ಲಿಂತ ಕೇಳಿದ್ರಾ, ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಶ್ರಮಜೀವಿ ಪಕ್ಕ ಕನ್ನಡಿಗನ ಒಂದು ಅದ್ಭುತವಾದಂಥ ವಿಡಿಯೋ. ಬನ್ನಿ, ನಿಮಗೆ ಮಲ್ಲೇಶ್ವರದಲ್ಲಿ ಮೊಟ್ಟೆ ರೈಸ್ ಸ್ವಾಗತ, ಸುಸ್ವಾಗತ. ಸರ್ ಏನೇನು ಮಸಾಲ ಸರ್ ಇದು? ಸರ್ ಇದು ಹೋಮ್ ಮೇಡ್ ಗರು ಮಸಾಲ, ನಾವೇ ಮನೆ ಪ್ರಿಪರೇಷನ್ ಮಾಡೋದು ಇದು. ಓಕೆ, ಏನೇನಿರುತ್ತೆ ಅದರಲ್ಲಿ? ಇದರಲ್ಲಿ ಧನಿಯಾ, ಬ್ಯಾಡಗಿ ಮತ್ತೆ ಜೀರಿಗೆ ಎಲ್ಲ ಪ್ರತಿಯೊಂದು ಮನೇಲಿ ಮಾಡ್ತಾರೆ ಸಾಂಬಾರ್ ಪುಡಿ, ಆ ತರ ಇರುತ್ತೆ ಇದು ಫುಲ್ಲು. ಓಕೆ, ಯಾವುದೇ ಕೆಮಿಕಲ್ ಮಿಕ್ಸ್ ಇರಲ್ಲ. ಮತ್ತೆ ಸಾಲ್ಟು, ಅಚ್ಕಾರದ ಪುಡಿ, ಕಾಳು ಮೆಣಸು ಪುಡಿ. ಡಬಲ್ ಎಗ್ ಸಿಂಗಲ್ ಎಗ್? ಒಂದು ಪಾರ್ಸಲ್ ಕೊಡ್ತೀನಿ. दो पार्सल ಏನು ರೈಸ್ ಸರ್ ಇದು? ಇದು ಪ್ಲೈನ್ ಗೀ ರೈಸ್. ಪ್ಲೇನ್ ಗೀ ರೈಸ್. ಎಗ್ ರೈಸಿಗೆ ಮಾತ್ರ, ಮತ್ತೆ ಪ್ಲೈನ್ ರೈಸ್ ಕೊಡಲ್ಲ. ಓಕೆ, ಅದು ಯಾವುದೇ ಕೆಮಿಕಲ್ ಮಿಕ್ಸ್ ಇರಲ್ಲ, ಟೇಸ್ಟ್ ಇಂಪೋರ್ಟ್ ಇರಲ್ಲ, ಕಲರ್ ಇರಲ್ಲ. ಓಕೆ, ಗೀ ರೈಸ್ ಏನೇನು ಹಾಕ್ತೀರಾ ಸರ್? ಅದಕ್ಕೆ ಬಿರಿಯಾನಿ ಮಸಾಲ, ಗರಂ ಮಸಾಲ, ಚಕ್ಕೆ, ಲವಂಗ,
ಸರ್ ನಮಸ್ಕಾರ, ನಿಮ್ಮ ಹೆಸರು? ಕಿಶೋರ್ ಅಂತ. ಏನು ತೊಗೊಳ್ತಾ ಇದ್ದೀರಾ ಸರ್ ಇವತ್ತು? ರೇಟು ಆಫ್ ಕಲ್ಕಿ ತೊಗೊಂಡಿದ್ದೀನಿ. ಹಾಂ, ಹೇಗಿದೆ ಸರ್? ಸಾಕಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಹಾಂ, ನೀವು ಇಡೀ ಮಲೇಶ್ವರ ಎಲ್ಲೇ ಹುಡುಗರು 5 ಕಸತಿ ಅಂಗಡಿ ಬಿಟ್ಟರೆ ಎಲ್ಲೇ ಒಂದು. ಸುಮಾರು ಕಡೆ ಎಗ್ ರೈಸ್ಗೆ ಟೊಮೆಟೊ ಸಾಸು, ಸೋಯಾ ಸಾಸು ಅವೆಲ್ಲ ಹಾಕ್ತಾರೆ. ಅಂಥದ್ರಲ್ಲಿ ಇವ್ರು ಬರೀ ಖಾರದ ಪುಡಿ, ಉಪ್ಪಿನ ಪುಡಿ, ಪೆಪ್ಪರ್ ಪುಡಿ ಹಾಕಿ ಮಾಡೋ ಅಂಥದ್ದು ರುಚಿ ಇದೆಯಾ? ರುಚಿನ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ರುಚಿ ಏನಿದೆ ಅಂತ. ಓಕೆ. ಅಷ್ಟಿಲ್ದಿರ ನಾವು ಡೈಲಿ ಬಂದು ತಿನ್ಕೊಂಡು ಹೋಗಲ್ಲ. ಮನೇಲೂ ಎಗ್ ರೈಸು ಆಮ್ಲೆಟ್ ಎಲ್ಲ ಮಾಡ್ಕೊಳ್ತೀರಾ ಅಲ್ವಾ? ಎಗ್ ರೈಸ್ ಮನೆ ಚಂದನ ಇಲ್ಲಿ ಚಂದನ? ಎಗ್ ರೈಸ್ ಹೇಗಿದೆ ಸರ್? ಯಾವಾಗಲೂ ಬರ್ತಾ ಇರ್ತೀರಾ? ಖಾರ ಅಂತ ಅನಿಸ್ತಾ ಎಗ್ ರೈಸು? ಇಲ್ಲ ಇಲ್ಲ, ಮನೆಯಲ್ಲೇ ಇದೆ, ಮನೇಲಿ ಮಾಡ್ದಂಗೆ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ಪಿಂಟು ಅಂತ. ಓಕೆ, ಯಾವಾಗಲೂ ಬರ್ತಿರ್ತೀರಾ? ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಇಲ್ಲಿ ನಿಮ್ಗೆ ಏನು ಇಷ್ಟ? ಎಗ್ ರೈಸ್. ಎಗ್ ರೈಸ್. ಎಗ್ ರೈಸ್. ಎಗ್ ರೈಸ್ ಒಂದೇ ಇಷ್ಟನಾ? ಎಗ್ ರೈಸ್ ನಾನು ಈಸಿಯಾಗಿ ತಗೊಳ್ಳೋದು. ಓಕೆ. ಎಗ್ ರೈಸ್ ಇಷ್ಟ, ನಮ್ಮ ಮಕ್ಳಿಗೆ ಇಷ್ಟ ಆ್ಯಕ್ಚುಲಿ, ಓಕೆ. ಅದಕ್ಕೆ ರೆಗ್ಯುಲರ್ ಆಗಿ ಬರ್ತೀನಿ. ಓಕೆ. ಖಾರ ಸಿಕ್ಕಾಪಟ್ಟೆ ಇರುತ್ತಾ? ಏನಿಲ್ಲ ಸರ್, ಮಕ್ಳು ತಿಂತಾರೆ ಸರ್, ನಮ್ಮ ಮಕ್ಕಳು. ಸುಮಾರು ಕಡೆ ಎಗ್ ರೈಸ್ಗೆ ಟೊಮೆಟೊ ಸಾಸು, ಸೋಯಾ ಸಾಸ್ ಎಲ್ಲ ಹಾಕ್ತಾರೆ. ಇವ್ರು ಅವೆಲ್ಲ ಹಾಕಲ್ವಲ್ಲ, ಅದು ಇಷ್ಟ ಆಗತ್ತಾ? ನ್ಯಾಚುರಲ್ ಆಗಿರುತ್ತೆ ಸರ್ ಇವ್ರದ್ದು ಊಟ, ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿರುತ್ತೆ. ಏನು ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಏನು ತಗೊಳಕ್ ಬಂದಿರಾ ಸರ್? ಎಗ್ ರೈಸ್ ಮಾಮೂಲಿ ಎಗ್ ರೈಸು ಮತ್ತು ಆಮ್ಲೆಟ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ, ಏನು ಇಲ್ಲೇ ತಿನ್ನಕ್ಕ ಅಥವಾ ಪಾರ್ಸಲ? ಸೊ ಇಲ್ಲೂ ತಿನ್ಕೋತೀನಿ, ಆಫೀಸಲ್ಲಿ ಯಾರೂ ಇಲ್ಲ ಅದಕ್ಕೋಸ್ಕರ ಆಫೀಸಲ್ಲಿ ತಿನ್ಕೋತೀನಿ. ಆಫೀಸಲ್ಲಿ ಪಾರ್ಸಲ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 2 ಇಯರ್ಸ್ ಆಯಿತು. 2 ಇಯರ್ಸ್ ಇಂದ. ನಮಸ್ಕಾರ, ನಿಮ್ಮ ಹೆಸರು? ಪ್ರವೀಣ್ ಅಂತ. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ ಇಲ್ಲಿ? ನಾನು 2006ರಿಂದ ಇಲ್ಲೇ ಇರೋದು. ಓಕೆ. ಅವಾಗ ನಿಮ್ಗೆ ಏನಿತ್ತು ವಯಸ್ಸು? ಅವಾಗ 16 ವರ್ಷ ಆಯ್ತು. ನಿಮ್ಮ ಶ್ರಮ, ನಿಮ್ಮ ಕಷ್ಟ 2006ರಿಂದ ಬಹುಶಃ ನನಗೆ 18 ವರ್ಷ ಇರಬೇಕು, ನಿಮ್ಗೆ 16 ವರ್ಷನ 15 ವರ್ಷ ಇರಬೇಕಲ್ಲ. ಅವತ್ತಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಬರೋ ಅಂತ ನಿಮ್ಮ ಗ್ರಾಹಕರು ಅಂದ್ರೆ ಕಸ್ಟಮರ್ಸು ಊಟ ಮಾಡೋರ ಬಗ್ಗೆ ಏನಂತೀರಾ? ಊಟ ಇಲ್ಲಿ ಯಾವತ್ತಿದ್ರು ನನ್ನ ಕೆಲಸಗಾರನೇ. ಇಲ್ಲಿ ಬಂದು ಹೊಟ್ಟೆ ತುಂಬ ತಿನ್ನೋರೆ ನಮ್ಮ ಯಜಮಾನ್ರು. ಇವತ್ತು ಏನಪ್ಪಾ ಅಂದ್ರೆ ಬಾ ಹೋಗು ಅಂತ ಹೇಳಕ್ ಇಷ್ಟ ಇಲ್ಲ, ಯಾಕಂದ್ರೆ ನೀವು ನನ್ನ ಗೆಳೆಯ. ನಾನು ಇಲ್ಲಿ ಹೊನ್ನವಳ್ಳಿ ಕೃಷ್ಣ ಅವ್ರ ಮನೆಗೆ ಬಂದಾಗಿಂದಾನು ನಿಮ್ಮನ್ನ ನೋಡ್ಕೊಂಡೇ ಬಂದಿದ್ದೀನಿ. ಇಲ್ಲಿ 2006 ವಯಲಿಕಾವಲ್ಲಿ ಬಂದಾಗಿಂದಾನು. ಏನೇನು ಸಿಗತ್ತೆ ನಿಮ್ಮಲ್ಲಿ? ಎಗ್ ರೈಸ್, ಆಮ್ಲೆಟ್, ಹಾಫ್ ಬಾಯ್ಲ್, ಎಗ್ ಬುರ್ಜಿ, ಬಾಯ್ಲ್ಡ್ ಎಗ್ ಫ್ರೈ, ಕಲ್ಕಿ. ಓನ್ಲಿ ಎಗಿಟೇರಿಯನ್. ಓಕೆ. ಬರೀ ಎಗ್ ಮಾತ್ರ, ಬೇರೆ ಏನು ಸಿಗಲ್ಲ. ಮತ್ತೆ ವೆಜ್ ಸಿಗಲ್ಲ. ವೆಜ್ ಸಿಗಲ್ಲ. ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? 7 ಗಂಟೆಗೆ ಶುರು ಆದರೆ ಅಪ್ ಟು 12-12:30 ಗಂಟೆ ಸಿಗುತ್ತೆ. ಮತ್ತೆ ನಮ್ಮಲ್ಲಿ ಕೋಸ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ, ಸಾಸ್ ಯೂಸ್ ಮಾಡಲ್ಲ. ಮತ್ತೆ ಅಂಗಡಿದು ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ನಾವು ಯೂಸ್ ಮಾಡೋದು. ಓಕೆ. ಏನೇನು ಯೂಸ್ ಮಾಡ್ತೀರಿ? ನಮ್ದು ಹೋಮ್ ಮೇಡ್ ಗರಂ ಮಸಾಲ ಇದು ನಾವೇ ಪ್ರಿಪ್ರೇಷನ್ ಮಾಡೋದು. ಒಂದ್ಸತಿ ಮಾಡ್ತೀವಿ ಅಂತಂದ್ರೆ 35,000 ಖರ್ಚಾಗುತ್ತೆ. 3-4 ತಿಂಗಳು ಬರುತ್ತೆ. ಓಕೆ. ಮನೇಲಿ ಸಾಂಬಾರ್ ಪುಡಿ ಮಾಡ್ತಾರೆ, ಸೇಮ್ ಅದೇ ತರ ಮಾಡ್ತೀವಿ ಇದನ್ನು. ಓಕೆ. ಓಕೆ. ಅದು ಬಿಟ್ರೆ ಬೇರೆ ಏನೇನು ಹಾಕ್ತೀರಾ? ಅಷ್ಟೇ, ಬೆಳಿಗ್ಗೆ ಹೊತ್ತು ಟಿಫನ್ ಇರುತ್ತೆ. ಓಕೆ. ನಾನು ಮಲ್ಲೇಶ್ವರಂ ಇಲ್ಲಿ ಎಗ್ ರೈಸ್ ಅಂಗಡಿ ಬಂದಾಗ 12 ರೂಪಾಯಿ ಎಗ್ ರೈಸು, 5 ರೂಪಾಯಿ ಆಮ್ಲೆಟು, 3 ರೂಪಾಯಿ ಬಾಲ್ಡ್ ಆಗಿತ್ತು. ಮಲ್ಲೇಶ್ವರಂ ಬ್ರಿಡ್ಜ್ ಅವಾಗ ಯಾವ್ದು ಇರಲಿಲ್ಲ, ಫುಲ್ ಮರ ಇತ್ತು ಅವಾಗ. ಈಗ ಬ್ರಿಡ್ಜ್ ಆಗಿದೆಯಲ್ಲ, ಒಂದು ಇಲ್ಲಿಂದ ಅಲ್ಲಿ ಗಂಟೆ ಒಂದು 500 ಮರ ಇತ್ತು ನೋಡಿ ಅವಾಗ. ಹೌದು ಹೌದು ಹೌದು. ಈಗ ನಿಮ್ಮ ಅಂಗಡಿಗೆ ಬರಬೇಕು ಅಂದ್ರೆ ಹೇಗೆ ಬರಬೇಕು? ಮಲ್ಲೇಶ್ವರಂ 8th ಕ್ಲಾಸ್ ಡೌನ್ ಇಳ್ದು ಗಣೇಶನ ದೇವಸ್ಥಾನ ಆಪೋಸಿಟ್ ನಮ್ದು ಎಗ್ ರೈಸ್ ಗಾಡಿ ಇರುತ್ತೆ. ಓಕೆ. ಫುಲ್ ಡೆಡ್ ಎಂಡ್ ಡೌನ್ ಬಂದು ರೈಟ್ ತಗೊಂಡ್ರೆ ಅಲ್ಲೇ ಎಗ್ ರೈಸ್ ಮರದ ಕೆಳಗೆ ಇರುತ್ತೆ. ಎಗ್ ರೈಸ್ ಡಬಲ್ ಮಟ್ಟೆ 70 ರೂಪೀಸ್ ಬೀಳುತ್ತೆ. ಓಕೆ. ಮತ್ತೆ ಆಮ್ಲೆಟ್ 30 ರೂಪೀಸ್ ಬೀಳುತ್ತೆ. ರೈಸ್ ಆಮ್ಲೆಟ್ ತಗೊಂಡು 100 ರೂಪಾಯಿ 100 ರೂಪೀಸ್ ಆಗುತ್ತೆ. ಎಗ್ ಬುರ್ಜಿ 50 ರೂಪೀಸ್, 3 ಎಗ್ ಬರುತ್ತೆ. ಬಾಲ್ಡ್ ಎಗ್ ಫ್ರೈ 3 ಎಗ್ ಬರುತ್ತೆ, 50 ರೂಪೀಸ್. ಓಕೆ. ಇವತ್ತು ನಿಮ್ಮ ವಿಡಿಯೋ ಮಾಡೋ ಕಾರಣ ಏನು ಅಂದ್ರೆ, ಅವತ್ತಿಂದನೂ ಇವತ್ತಿನ ತನಕ ಸತತವಾಗಿ ಶ್ರಮಪಟ್ಟು ಒಳ್ಳೆ ರುಚಿ ಕೊಡ್ತಿರುವಂತ ಅದ್ಭುತ ಹೃದಯ ನೀವು. ಸಲುವಾಗಿ ನಾನು ಇವತ್ತು ನಮಗೆ ನಮ್ಮ ಯಜಮಾನ್ರೆಲ್ಲ ಸಾಥ್ ಕೊಡೋದಕ್ಕೆ ನಾವು ಈ ಥರ ಕೊಡ್ತಾ ಇದೀವಿ. ನಾವು ಅವರು ಯಾವುದೇ ಇದ್ರಲ್ಲಿ ಕಾಂಪ್ರೋ ಆಗಲ್ಲ. ಐಟಮ್ ಕಾಸ್ಟ್ ಇದೆ ಪರಲ್ಲ, ಒಳ್ಳೆ ಐಟಮ್ ಹಾಕಿ ಅಂತ ಹೇಳ್ತಾರೆ. ಈ ರೈಸ್ಗೆ ಯೂಸ್ ಮಾಡುವಂತ ರೈಸ್ ಬಗ್ಗೆ ಹೇಳಿ. ಅದು ಬುಲೆಟ್ ರೈಸ್ ಅಂತ ಬರುತ್ತೆ. ಅದು ಪ್ಯೂರ್ ಬುಲೆಟ್, ಆ ಥರ ಬುಲೆಟ್ ಅಲ್ಲ, ಸ್ಟೀಮ್ ರೈಸ್ ಬರುತ್ತೆ. ಸ್ಟೀಮ್ ರೈಸೇ ಯೂಸ್ ಮಾಡೋದು. ಇನ್ಯಾವ ಥರ ರೈಸ್ ಯೂಸ್ ಮಾಡಲ್ಲ.
ರಾ ರೈಸ್ ಯೂಸ್ ಮಾಡಿದ್ರೆ ಮುದ್ದೆ ಆಗುತ್ತೆ ಅಂತ ರಾ ರೈಸ್ ಯೂಸ್ ಮಾಡೋದ. ಬುಲೆಟ್ ಸ್ಟೀಮ್ ರೈಸ್ ಬರುತ್ತೆ ಅದೇ ಯೂಸ್ ಮಾಡೋದು. ಭಾಳ ಅದ್ಭುತವಾದ ರುಚಿ ಕೊಡ್ತಿದ್ದೀರಾ. ನಿಮಗೆ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಓನರ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ವೆಲ್ಕಮ್.